ಹಾಯ್ ಫ್ರೆಂಡ್ಸ್, ಮತ್ತೊಂದು ಈ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ನಾನಿವಾಗ ಊರ ಕಡೆ ಹೋಗೋಣ ಅಂತ ಪ್ರಯಾಣ ಬೆಳೆಸಿದ್ದೀನಿ. ಯಾಕಂದರೆ ನಮ್ಮ ಹುಡುಗನ ಮದುವೆ ಸಡನ್ಲಿ ಬಾ ಅಂತ ಫೋನ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೊರಟೆ. ಅಲ್ಲೇ ನಮ್ಮ ಮಾರಿ ರೋಡಲ್ಲಿ ನಮ್ಮ ಹುಡುಗ ಸಿಕ್ಕ. ನಮಸ್ಕಾರ ಅಷ್ಟೇ ವಿಡಿಯೋಗೆ ಹಾಯ್ ಹೇಳು ಗುರು ಅಂದರೆ ಅಣ್ಣ ನಮಸ್ಕಾರ ಮಾಡ್ಬಿಟ್ಟು ಅಷ್ಟೊತ್ತಲ್ಲಿ ಮೆಜೆಸ್ಟಿಕಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಮಂಜಾ ನಿಂದ ಯಾವಾಗ ಮದುವೆ? ನಾಳೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಲೇ ಮಂಜಾ, ಓಯ್ ಮಂಜಾ, ನಿನ್ ಮನೋಜನ್ ಮದುವೆ ಮಾಡಕೊಂಟೆ, ನೀನೇ ಓಡ್ಕೊಂಟಿ ಕಟ್ಕೊಂಡು. ಬ್ರೋ ಯಾರು ಸಿಕ್ತಿಲ್ಲ ಬ್ರೋ, ಅದಕ್ಕೆ ಮನೋಜನ್ ಮದುವೆ ಮಾಡ್ಬಾರ್ದು ಅಂತ. ಅವನ್ಗೆ ಹೆಣ್ ಕೊಟ್ಟರು ಗುರು, ಸರಿ ಇಲ್ಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಮೆಂಟ್ಲು ಅಂತಾರೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಎಲ್ಲರೂ ಅಪರೂಪಕ್ಕೆ ಸಿಕ್ಕಿದ್ರಲ್ಲ, ಎಲ್ಲ ಮಾತಾಡ್ತಾ ಹಾಗೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ರು. ಫೋಟೋ ಶೂಟ್ ಅಣ್ಣ ಮುಸ್ತಫಾ, ಕ್ಯಾಮ್ರಾಮನ್ ಮುಸ್ತಫಾ ನೋಡಿ ಫೋಟೋ ಹೆಂಗ್ತಿದ್ದ. ಟ್ರೈನಿಂದ ಎಳ್ದು ಹೋಗ್ತಾ ದಾರಿಲಿ ನಮ್ಮ ಹುಡುಗರು ಹಿಂಗೆ ಕೇಳಿದೆ ಗುರು, ಲೇ ನಮ್ ಗ್ಯಾಂಗ್ನಾಗ ಫಸ್ಟ್ನೇ ಮದುವೆ ನಮ್ ದೋಸ್ತಂದ ಹೊಂಟವೆ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇತ್ತಿತ್ಲಾಗೆ ಪಡ್ಡು ಅಂತೂ ನಮ್ಮ ಹಾವೇರಿಯಲ್ಲಿ ತುಂಬಾ ಫೇಮಸ್ ಆಗ್ತಾ ಇದೆ. ರೈಲ್ವೆ ಸ್ಟೇಷನ್ ಅಲ್ಲಿ ಬಂದ ತಕ್ಷಣ ತುಂಬಾ ಜನ ಪಡ್ಡು ತಿನ್ಕೊಂಡು ಹೋಗ್ತಾರೆ. ಸೊ ನಾವು ತಿನ್ಕೊಂಡು ಅವ್ರ ಊರಿಗೆ ಅವ್ರು ಹೊರಟ್ರು ಗುರು. ಅವ್ರ ಬಸ್ ಆಲ್ರೆಡಿ ರೆಡಿ ಆಗಿತ್ತು, ಅವರೆಲ್ಲ ಹೊರಟ್ರು. ನಾನೇನು ಮಾಡಲಿ, ನಾನು KSRTC ಬಸ್ ಸ್ಟ್ಯಾಂಡಿಗೆ ಬಂದೆ. ಹಾವೇರಿದು KSRTC ಬಸ್ ಸ್ಟ್ಯಾಂಡು. ನನಗೂ ಬಸ್ ಬಂತು, ನಾನು ಕೂಡ ಊರ ಕಡೆ ಹೊರಟೆ ಗುರು. ನಮ್ಮ ತಮ್ಮ ರೆಡಿಯಾಗಿ ಬಂದು ನಿಂತಿದ್ದ ಆಲ್ರೆಡಿ ಬೈಕಲ್ಲಿ. ಅವ್ನ ಬೈಕಲ್ಲಿ ನಾನು ಊರ ಕಡೆ ಹೊಂಟೆ. ನಮ್ಮೂರು ರೋಡ್ ನೋಡ್ಕೋಬೋದು. ನಮ್ಮೂರು ರೋಡ್ ಎಷ್ಟು ವರ್ಷ ಆದರೂ ಸರಿಯಾಗಲ್ಲ ಗುರು ಅಂತ ರಾಜಕಾರಣಿಗಳು. ನಮ್ಮ ದೊಡ್ಡಪ್ಪಗೊಂದು ಬಾಯ್ ಹೇಳಿ ಎದುರುಗಡೆ ಅಣ್ಣ ಮಗ ಸಿಕ್ಕ. ಹಂಗೆ ಅವನ್ನ ಮಾತಾಡ್ಸ್ಕೊಂಡು ಸೀದಾ ಮನೆ ಒಳಗಡೆ ಹೊರಟೆ. ನಮ್ಮ ಮನೆ ತುಂಬ ಚಿಕ್ಕದು, ಸೊ ದೊಡ್ಡ ಕಟ್ಬೇಕಂತ ತುಂಬ ಆಸೆ ಇದೆ. ಒಂದಿನ ಕಟ್ತೀನಿ. ಹಂಗೆ ಅಮ್ಮನ ಜೊತೆ ಫಸ್ಟ್ ಫೋಟೋ ತಗೊಂಡೆ. ಮನೆಗೆ ಹೋಗಿ ಫೋಟೋ ಎಲ್ಲ ತಗೊಂಡು ಮತ್ತೆ ಆಚೆ ಬರೋಷ್ಟರಲ್ಲಿ ನಮ್ಮ ಸ್ವಾಮಿಗಳು ರೆಡಿ ಆಗಿದ್ರು. ವಿಕ್ರಮ್ ಗೌಡ್ರು ಹೆಂಗಿದ್ದಾರೆ ನೋಡಿ. ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಅಜ್ಜಿ ಮನೆಗೆ ಹೊರಟೆ. ಅಲ್ಲಿ ನಮಗೆ ಶಿವರಾತ್ರಿ ಆಗಿದ್ದರಿಂದ ಪೂಜೆ ಎಲ್ಲ ಆಯಿತು. ಸೀದಾ ನಾನು ಸ್ವಲ್ಪ ಶಿವನ ಪೂಜೆ ಮಾಡ್ಕೊಂಡೆ, ಲಿಂಗ ಪೂಜೆ ಮಾಡ್ಕೊಂಡೆ. ತುಂಬ ದಿನ ಆಗಿತ್ತು ನಾನು ಮಾಡಿದೆ. ಅದಕ್ಕೆ ನಾನು ಸ್ವಲ್ಪ ಪೂಜೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಊದುಬತ್ತಿ ಬೆಳಗಿ ಸ್ವಲ್ಪ ಕೈ ಮುಕ್ಕೊಂಡು ಧ್ಯಾನ ಮಾಡಿ ನಾನು ನಮ್ಮ ಹುಡುಗ ಸೀದಾ ಮದುವೆಗೆ ಹೋಗ್ಬಿಟ್ಟು. ಅಷ್ಟೊತ್ತಲ್ಲಿ ನಮ್ಮ ಹುಡುಗರು ಆಲ್ರೆಡಿ ಫೋಟೋ ಎಲ್ಲ ಕೊಟ್ಟು ವಿಶ್ ಮಾಡಿದ್ರು. ನಾನೇ ಲೇಟ್ ಎಂಟ್ರಿ ಅನ್ಕೊಂತೀನಿ. ಫ್ರೆಂಡ್ ಮದುವೆರುಂಡು ಕೈ ತೊಳ್ಕೊಳ್ಳಿ, ಆಲ್ ದಿ ಬೆಸ್ಟ್ ಅಂದು ಒಮ್ಮೆ ತಪ್ಕೊಳ್ಳಿ. ಫೋಟೋದಲ್ಲಿ ಎಲ್ರು ಹಲ್ಲು ಬಿಟ್ಕೊಳ್ಳಿ, ಕಮ್ಮಿ ರೇಟ್ ಗಿಫ್ಟ್ ಎತ್ತಿ ಕೊಟ್ಬಿಡಿ. ಕೈಗೆ ಬೂಂದಿ ಲಾಡಿಟ್ಟ ಫ್ರೆಂಡ್ ಪೆಂಡಾಲ್ ಹಾಕೊಂಡ, ಇದ್ದೊಬ್ಬ ಗೆಳೆಯಾನು ಹೊಂಟೋದ ಲೈಫಿಂದ. ಮತ್ತೆ ಸೀದಾ ಮನೆ ಕಡೆ ಹೋಗ್ಬಿಟ್ಟು ಮಲ್ಗೆದ್ದು ನಾನು ಊರ ಕಡೆ ಹೋಗ್ಬೇಕು. ಅಜ್ಜಿಗೆಲ್ಲ ಬಾಯಿ ಹೇಳಿ ಅಜ್ಜಿ ಜೊತೆ ಫೋಟೋ ತಗೊಂಡೆ. ಹಂಗೆ ಹೋಗ್ತಾ ದಾರಿಲಿ ನಮ್ಮ ಶಾಲೆಗಳು ಕಂಡು ಮತ್ತೆ ಹೈಸ್ಕೂಲ್ ಮತ್ತೆ ಪ್ರೈಮರಿ 2 ಸ್ಕೂಲ್ ನೋಡ್ಕೊಂತ ಸೀದಾ ಹೊರಟೆ ನಾನು ನಮ್ಮ ಚಿಕ್ಕಮ್ಮ ಊರಿಗೆ. ಚಿಕ್ಕಮ್ಮ ಮಕ್ಕಳೆಲ್ಲ ಆಚೆ ನಿಂತಿದ್ರು. ಹೋದ ತಕ್ಷಣ ಆಟ ಆಡ್ತಿದ್ರು. ಅವ್ರ ಜೊತೆ ಸ್ವಲ್ಪ ಫೋಟೋ ತಗೊಂಡ್ಬಿಟ್ಟೆ. ಈ ನನ್ನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಫುಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ ಅವರೇ ಹೇಳ್ಬಿಟ್ಟಿದ್ದಾರೆ, 106 ಊರು ಸುತ್ತಿ ಹೆಣ್ಣನ್ನು ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತ. 106 ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು.